ಬಿಗ್ ಬಾಸ್ ಸೀಸನ್ 11 ಮುಕ್ತಾಯವಾಗಲು ಇನ್ನಿರೋದು ಒಂದೆರಡು ವಾರವಷ್ಟೇ. ಈ ಬೆನ್ನಲ್ಲೇ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅಂತ ಬಿಗ್ ಬಾಸ್ ಅನೌನ್ಸ್ ಕೂಡ ಮಾಡಿದ್ರು. ಅಷ್ಟೇ ಅಲ್ಲದೆ ಕಳೆದ ದಿನ ಮಿಡ್ ವೀಕ್ ಎಲಿಮಿನೇಷನ್ ನಡೆಸೋದಾಗಿ ಪ್ರಕ್ರಿಯೆ ನಡೆಸಿದ್ರು ಸಹ ರದ್ದುಗೊಳಿಸಲಾಗಿದೆ. ಕಾರಣ ಧನ್ರಾಜ್ ಕನ್ನಡಿಯಲ್ಲಿ ನೋಡಿ ಆಡಿದ್ದರಿಂದ ಆಟ ಅವರಿಗೆ ಸುಲಭ ಆಯಿತು. ಈ ಬಗ್ಗೆ ಅನೌನ್ಸ್ ಆಗ್ತಿದ್ದಂತೆ ತಮ್ಮನ್ನ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸೇರಿಸಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ ಧನ್ರಾಜ್. ಸದ್ಯ ಧನ್ರಾಜ್ ಅವರಿಗೆ ಎಲಿಮಿನೇಷನ್ ಶಿಕ್ಷೆ ಸಿಕ್ಕಿತ್ತೆ ಎನ್ನುವ ಪ್ರಶ್ನೆ ಮೂಡಿದೆ. ಇದರ ಬೆನ್ನಲ್ಲೇ ಚರ್ಚೆಯಾಗಿರುವುದು ಸ್ಪರ್ಧಿಗಳ ಸಂಭಾವನೆ ಮಾತುಗಳು. ಹೌದು, ಧನ್ರಾಜ್ ಅವರದ್ದು ತಪ್ಪು ಅಂತ ಯಾವಾಗ ಗೊತ್ತಾಯಿತೋ, ನಾನಿಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆ ಅಂತ ಅಂದ್ಕೊಂಡಿರಲಿಲ್ಲ, ನನ್ನನ್ನು ಸೇರಿಸ್ಕೊಂಡೇ ನಾಮಿನೇಷನ್ ಪ್ರಕ್ರಿಯೆ ಮುಂದುವರಿಸಿ ಅಂತ ಮನವಿ ಮಾಡಿದರು. ಹೀಗಾಗಿ ಧನ್ರಾಜ್ ಔಟ್ ಆಗಬಹುದು ಎನ್ನಲಾಗ್ತಿದೆ. ಇದೀಗ ಸಂಭಾವನೆ ವಿಚಾರಕ್ಕೆ ಬಂದರೆ ಬಿಗ್ ಬಾಸ್ನ ಉಳಿದೆಲ್ಲ ಕಂಟೆಸ್ಟೆಂಟ್ಗಳಿಗಿಂತ ಗೌತಮಿ ಅವರೇ ಅತಿ ಹೆಚ್ಚು ಸಂಭಾವನೆ ವಾರಕ್ಕೆ ಪಡೆಯುತ್ತಾರೆ ಎನ್ನಲಾಗಿದೆ. ಇವರು ವಾರಕ್ಕೆ 60,000 ಸಂಭಾವನೆ ಪಡೆಯುವ ಮೂಲಕ ಮೊದಲ ಸ್ಥಾನದಲ್ಲಿ ಇದ್ದಾರೆ ಎನ್ನಲಾಗಿದೆ. ಇನ್ನು ಧನ್ರಾಜ್ ವಾರಕ್ಕೆ 30,000 ಸಂಭಾವನೆ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ. ಈ ಮೂಲಕ ಈ ಸೀಸನ್ನಲ್ಲಿ ಇವರೇ ಅತಿ ಕಡಿಮೆ ಸಂಭಾವನೆ ಪಡೆಯುವವರು ಅಂತ ಹೇಳಲಾಗ್ತಿದೆ. ಇದರ ಜೊತೆಗೆ ಸ್ಪರ್ಧಿಗಳಿಗೆ ಕೆಲವು ವೋಚರ್ಗಳು, ಗಿಫ್ಟ್ ಹ್ಯಾಂಪರ್ಸ್ಗಳು ಕೂಡ ಸಿಗ್ತವೆ. ಇನ್ನು ನಿನ್ನೆಯ ಸಂಚಿಕೆಯಲ್ಲಿ ಧನ್ರಾಜ್ ಆಡಿರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ವೀಕ್ಷಕರು. ಮಿಡ್ ವೀಕ್ ಎಲಿಮಿನೇಷನ್ನಿಂದ ತಪ್ಪಿಸಿಕೊಳ್ಳಲು ನೀಡಲಾದ ಟಾಸ್ಕ್ಗಳ ಪೈಕಿ ಧನ್ರಾಜ್ ಚೀಟಿಂಗ್ ಮಾಡಿದ್ರು. ಧನ್ರಾಜ್ ಅವರಿಂದಲೇ ಟಾಸ್ಕ್ನಲ್ಲಿ ಚೀಟಿಂಗ್ ಆಗಿರೋದು ವೀಕ್ಷಕರಲ್ಲಿ ಭಾರಿ ಬೇಸರ ಮೂಡಿಸಿದೆ. ಕಿರಿಕಿ ಟಾಸ್ಕ್ನಲ್ಲಿ ಮೋಕ್ಷಿತಾ, ರಜತ್ ಹಾಗೂ ತ್ರಿವಿಕ್ರಮ್ ಅವರುಗಳನ್ನು ಎದುರಾಳಿಗಳಾಗಿ ಧನ್ರಾಜ್ ಆಯ್ಕೆ ಮಾಡಿಕೊಂಡ್ರು. ಆದರೆ ಧನ್ರಾಜ್ ಕನ್ನಡಿಯಲ್ಲಿ ನೋಡಿ ಆಟ ಆಡಿದ್ರು. ಬಿಗ್ ಬಾಸ್ ಮಂದಿಗೆ ಮಿಡ್ ವೀಕ್ ಎಲಿಮಿನೇಷನ್ ದೊಡ್ಡ ತಲೆನೋವಾಗಿದೆ. ದೊಡ್ಡ ಮನೆಯಲ್ಲಿ ಸ್ಪರ್ಧಿಗಳೆಲ್ಲ ಅಳಿವು ಉಳಿವಿನ ಆಟ ಆಡ್ತಿದ್ರೆ ಎಲಿಮಿನೇಟ್ ಆಗೋದು ಯಾರು ಅನ್ನುವ ಟೆನ್ಷನ್ ಕೂಡ ಶುರುವಾಗಿದೆ. ಈ ವಾರದ ಟಾಸ್ಕ್ನಲ್ಲಿ ಧನ್ರಾಜ್ ಗೆದ್ದು ಬಚಾವಾದ್ರು. ಹನುಮಂತು, ಧನ್ರಾಜ್ ಹೊರತುಪಡಿಸಿ ಉಳಿದವರೆಲ್ಲ ನಾಮಿನೇಟ್ ಆಗಿದ್ರು. ಅವರಲ್ಲಿ ಟಾಸ್ಕ್ನಲ್ಲಿ ಕಡಿಮೆ ಪಾಯಿಂಟ್ಸ್ ಪಡೆದಿದ್ದ ರಜತ್, ಭವ್ಯ, ಗೌತಮಿ ಮೂವರಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಅಂತ ಜನರು ಲೆಕ್ಕಾಚಾರ ಹಾಕ್ತಿದ್ರು. ಆದರೆ ಈ ಲೆಕ್ಕಾಚಾರವನ್ನು ಬಿಗ್ ಬಾಸ್ ತಳಕೆಳಗೆ ಮಾಡಿದೆ. ಇವತ್ತು ಸಂಕ್ರಾಂತಿ ಗಿಫ್ಟ್ ಆಗಿ ಎಲಿಮಿನೇಷನ್ ಇರೋದಿಲ್ಲ ಅಂತ ಅನೌನ್ಸ್ ಮಾಡಿದೆ. ಆದರೆ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತೆ. ಒಬ್ಬರು ಹೊರಗೆ ಹೋಗುವವರೆಗೂ ಬಿಗ್ ಬಾಸ್ ಮನೆಯ ಬಾಗಿಲು ತೆರೆದೇ ಇರುತ್ತೆ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.